ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರೊಫೆಸರ್ ಹೊಚ್ಚಂಗಪ್ಪ ಅವರಿಗೆ ಗೌರವ ಅರ್ಪಣೆ. ಕಾರ್ಯಕ್ರಮದ ಸಂಚಾಲಕರಾದ ಡಾಕ್ಟರ್ BM ಗುರುನಾಥ್ ಅವರಿಗೆ ಗೌರವ ಅರ್ಪಣೆ. ಗೋವಾ ಕನ್ನಡ ಸಮಾಜದ ಕಾರ್ಯದರ್ಶಿ ಶ್ರೀಯುತ ಅರುಣ್ ಕುಮಾರ್ ಅವರಿಗೆ ಗೌರವ ಸಮರ್ಪಣೆ. ಇಂದು ಸೂತ್ರದ ಗೊಂಬೆಯಾಟವನ್ನ ನಡೆಸಿಕೊಡುತ್ತಾ ಇರುವಂತಹ ಶ್ರೀ ಮಾರುತಿ ಯಕ್ಷಗಾನ ಸೂತ್ರದ ಗೊಂಬೆ ಮತ್ತು ದೊಡ್ಡಾಟ ಮಂಡಳಿ ಹರಪನಹಳ್ಳಿ ಇದರ ಮುಖ್ಯಸ್ಥರಾದಂತಹ ಶ್ರೀಯುತ ಅಧಿಕಾರ ಬಸವಲಿಂಗಪ್ಪ ಅವರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಶ್ರೀಕೃಷ್ಣ ಪಾರಿಜಾತ ಪ್ರದರ್ಶನವನ್ನು ನಡೆಸಿಕೊಡಲಿರುವಂತಹ ತಂಡದ ಮುಖ್ಯಸ್ಥರಾದಂತಹ ಶ್ರೀ ಬಸವಲಿಂಗಯ್ಯ ಹಿರೇಮಠ ಬೆಳಗಾವಿ ಇವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಲವಕುಶ ಯಕ್ಷಗಾನವನ್ನು ನಡೆಸಿಕೊಡಲಿರುವಂತಹ ನಿಹಾರಿಕಾ ಯುವತಿ ಮಂಡಳಿ ನಂದಿಗದ್ದೆ ಗುಂದ ಜೊಯ್ಡಾ ತಾಲೂಕು ಇದರ ಮುಖ್ಯಸ್ಥರಾದಂತಹ ಶ್ರೀಮತಿ ಸುಮಂಗಲಾ ದೇಸಾಯಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಸುಮಂಗಲಾ ದೇಸಾಯಿ ಅವರ ವೇದಿಕೆಗೆ ಬರಬೇಕು. ನಮ್ಮ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಕಲಾವಿದರಿಗೆ ವಸತಿ ವ್ಯವಸ್ಥೆಯಲ್ಲಿ ಸಹಾಯ ಮಾಡಿದಂತಹ ವೇದಮೂರ್ತಿ ಮಂಜುನಾಥ್ ಭಟ್ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಕಾರ್ಯಕ್ರಮದ ಕೊನೆಯಲ್ಲಿ ಸಂಕ್ಷಿಪ್ತ ವಂದನಾರ್ಪಣೆ ಕಾರ್ಯದರ್ಶಿ ಅರುಣ್ ಕುಮಾರ್ ಅವರು. ಆತ್ಮೀಯ ಕನ್ನಡಿಗರೇ, ಗೋವಾ ಕನ್ನಡ ಸಮಾಜದ ಈ ಸಾಲಿನ ಈ 6ನೇ ಕಾರ್ಯಕ್ರಮ ರಂಗ ಸಂಭ್ರಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಚಂದ್ರ ಅಮ್ಮಿನವರಿಗೆ ಗೋವಾ ಕನ್ನಡ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ಈ ರಂಗ ಸಂಭ್ರಮದ ಕಾರ್ಯಕ್ರಮಕ್ಕೆ ಯಕ್ಷಗಾನ ಬಯಲಾಟ ಹಾಗೂ ಯಕ್ಷಗಾನ ಅಕಾಡೆಮಿ ಅಧ್ಯಕ್ಷರು ವೀರಣ್ಣ ಬಳಗಲ್ ಅವರು ಬರಬೇಕಿತ್ತು, ಅನಿವಾರ್ಯ ಕಾರಣದಿಂದ ಬರಲಿಲ್ಲ. ಅದರ ಬದಲಾಗಿ ಡಾಕ್ಟರ್ ವಿಜಯನಳಿನಿ ರಮೇಶ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ತಮಗೆ ಗೋವಾ ಕನ್ನಡ ಸಮಾಜದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ವಿಶೇಷವಾಗಿ ಕನ್ನಡಿಗರೇ, ವಿಶೇಷವಾಗಿ ನಮ್ಮ ಗೋವಾ ಕನ್ನಡ ಸಮಾಜದ ಜೊತೆಗೆ ಪ್ರಪ್ರಥಮವಾಗಿ
ನಮ್ಮನ್ನು ಬಹಳ ದೂರದಿಂದ ರಾಜಧಾನಿಗೆ ಸಂಪರ್ಕ ಮಾಡಿ ಬಯಲಾಟ ಹಾಗೂ ಯಕ್ಷಗಾನ ಅಕಾಡೆಮಿಯ ರಿಜಿಸ್ಟರಾದಂಥ ಎಚ್.ಎಸ್. ಶಿವರುದ್ರಪ್ಪ, ಜಿ.ಎಸ್. ಶಿವರುದ್ರಪ್ಪ, ಎಚ್.ಎಸ್. ಶಿವರುದ್ರಪ್ಪ ಇಬ್ಬರು ಕೂಡ ಕವಿಗಳೇ, ಇಬ್ಬರು ಸಮಾನರೇ. ಯಾಕೆಂದರೆ ಇವರು ಕೂಡ ಹಲವಾರು ಕೃತಿಗಳನ್ನು ಬರೆದಿದ್ದಾರೆ. ವಿಶೇಷವಾಗಿ ನಮ್ಮನ್ನು ಸಂಪರ್ಕ ಮಾಡಿದಾಗ ಅನಾನುಕೂಲ ಇದ್ದಿದ್ದರಿಂದ ಅಧ್ಯಕ್ಷರು ಕೂಡ ಊರಲ್ಲಿ ಇರಲಿಲ್ಲ, ಪದಾಧಿಕಾರಿಗಳು ಕೂಡ ಸಮಯಕ್ಕೆ ಸಿಗದೇ ಇದ್ದರಿಂದ ಪ್ರಪ್ರಥಮವಾಗಿ ಅಧ್ಯಕ್ಷರು ಹಾಗೂ ರಿಜಿಸ್ಟರ್ ನಮ್ಮ ಮನೆಗೆ ಆಗಮಿಸಿ ಪ್ರಥಮ ಸಭೆಯನ್ನು ನಮ್ಮ ಮನೆಯಲ್ಲೇ ಕೂಡ ಮಾಡಿದರು. ಯಶಸ್ವಿಯ ಈ ರಂಗ ಸಂಭ್ರಮ ಶೀರ್ಷಿಕೆ ಕಾರ್ಯಕ್ರಮಕ್ಕೆ ರೂವಾರಿಯಾದಂಥ ಶ್ರೀಯುತ ಎಚ್.ಎಸ್. ಶಿವರುದ್ರಪ್ಪ ಅವರಿಗೆ ನಾವು ಗೋವಾ ಕನ್ನಡ ಸಮಾಜದ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಬೆಳಗ್ಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಮುಂದಿನ ವರ್ಷ ಮೊದಲೇ ತಯಾರಿ ಮಾಡಿ ನಾವು ಒಂದು ದಿನದ ಕಾರ್ಯಕ್ರಮ ಮಾಡೋಣ ಅಂತೇಳಿ. ಹಾಗೆ ಅವರ ಆರೈಕೆಯಂತೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ವಿಶೇಷವಾಗಿ ಆಗಮಿಸಿದ ನಮ್ಮ ಕರೆಯವರೆಗೆ ಹೋಗೊಟ್ಟು ಆಗಮಿಸಿದ ಮಾಪ್ಸದಿಂದ ರಾಘವ್ ಶೆಟ್ಟಿ, ವಿರೂಪಾಕ್ಷ ಹಾಗೂ ಹಲವಾರು ಕನ್ನಡಿಗ ಮಾಪ್ಸದಿಂದ ಬಂದಿದ್ದಾರೆ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳು. ಹಾಗೂ ಮಾಧ್ಯಮ ಮಿತ್ರರಾದ ಶ್ರೀಯುತ ಪ್ರಕಾಶ್ ಭಟ್ ಹಾಗೂ ಶ್ರೀನಿವಾಸ್ ಪೈ ಹಾಗೂ ಸೇರಿದ ಹಿರಿಯ ಕಿರಿಯ ಎಲ್ಲ ಸರ್ವ ಕನ್ನಡಿಗರು ಕೂಡ ಗೋವಾ ಕನ್ನಡ ಸಮಾಜ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ವಿಸರ್ಜನೆ ಮಾಡ್ತಾ ಇದ್ದೇವೆ. ಮುಂದಿನ ಮನರಂಜನೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ಎಲ್ಲ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿರುವಂತಹ ತಂಡದ ಮುಖ್ಯಸ್ಥರಲ್ಲಿ ವಿನಂತಿ, ಎಲ್ಲ ಕಾರ್ಯಕ್ರಮಗಳನ್ನು 45ರಿಂದ 50 ನಿಮಿಷಗಳಿಗೆ ರಿಸ್ಟ್ರಿಕ್ಟ್ ಮಾಡಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ ನಾನು. ಆತ್ಮೀಯ ಕನ್ನಡಿಗರೇ, ಗೋವಾ ಕನ್ನಡ ಸಮಾಜ ಯಶಸ್ವಿಯಾಗಿ 2ನೇ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದೆ. ಕವಿಗಳ ಪರಿಚಯ ಇರುವಂತಹ ದಿನದರ್ಶಿಕೆ ಹೊರಗಡೆ ನಿಮಗೆ ಲಭ್ಯ ಇದೆ. ಇದು ಮಾರಾಟಕ್ಕಿಲ್ಲ, ನಿಮಗೆ ಉಚಿತವಾಗಿ ಸಿಗ್ತದೆ. ಆದರೆ ನಿಮ್ಮ ಹೆಸರು ಮತ್ತು ಸಂಖ್ಯೆಯನ್ನು ಅಲ್ಲಿ ಬರೆದು ನೀವು ಆ ಒಂದು ದಿನದರ್ಶಿಕೆಯನ್ನು ತೆಗೆದುಕೊಳ್ಬಹುದು. ಒಂದು ಕುಟುಂಬಕ್ಕೆ ಒಂದು ದಿನದರ್ಶಿಕೆ. ದಯವಿಟ್ಟು ನಿಮಗೆ ಸಮಯ ಸಿಕ್ಕಾಗ ಹೊರಗಡೆ ಇರುವಂತಹ ಕೌಂಟರಲ್ಲಿ ನೀವು ಅದನ್ನು ತೆಗೆದುಕೊಳ್ಬಹುದು. ಇನ್ನೊಂದು ಮುಖ್ಯವಾದಂತಹ ವಿಚಾರ, ಇವತ್ತು 12ನೇ ತಾರೀಕು ಫೆಬ್ರವರಿ 12, ಮಾರ್ಚ್ 12ಕ್ಕೆ ಇದೇ ವೇದಿಕೆಯಲ್ಲಿ ಇದೇ ಸಮಯಕ್ಕೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಇದೆ. ಈ ವರ್ಷದ ವಿಶೇಷ ಆಕರ್ಷಣೆಯಾಗಿ ಶ್ರೀಮತಿ ಸುಧಾ ಬರ್ಗೂರ್ ಅವರು ಆಗಮಿಸಲಿದ್ದಾರೆ. ಹಾಗಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಸಭಾಭವನದಲ್ಲಿ ಸಂಜೆ 6 ಗಂಟೆಗೆ ಹಾಜರಿರಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಈ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸಲು ಇಚ್ಛಿಸುವಂತಹ ಮಹಿಳೆಯರು ಹಾಗೂ ಮಹಿಳಾ ಪರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಇಚ್ಛಿಸುವಂತಹ ಪುರುಷರು ಕೂಡ ನಮ್ಮ ಗೋವಾ ಕನ್ನಡ ಸಮಾಜದ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮತಿ ಜವಳಿ ಅವರನ್ನ ಭೇಟಿಯಾಗಿ ಹೆಸರನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. 2 ನಿಮಿಷಗಳಲ್ಲಿ ನಮ್ಮ ಮೊದಲ ಕಾರ್ಯಕ್ರಮ ಸೂತ್ರದ ಗೊಂಬೆಯಾಟ ಆರಂಭವಾಗಲಿದೆ. ಶ್ರೀ ಮಾರುತಿ ಯಕ್ಷಗಾನ ಸೂತ್ರದ ಗೊಂಬೆ ಮತ್ತು ದೊಡ್ಡಾಟ ಮಂಡಳಿಯ ಶ್ರೀಯುತ ಅಧಿಕಾರ್ ಬಸವಲಿಂಗಪ್ಪ ಅವರು ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ನಮ್ಮ ಈ ಗೋವಾದಲ್ಲಿರ್ತಕ್ಕಂಥ ಕನ್ನಡ ಸಂಘದವರು ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಈ ಪೂರ್ವ ಕಲೆಯಾಗಿರ್ತಕ್ಕಂಥ ಪ್ರಾಚೀನವಾಗಿರ್ತಕ್ಕಂಥ ಆದಿ ಕಲೆಯಾಗಿರ್ತಕ್ಕಂಥ ಈ ಕಲೆಯನ್ನು ತಾವು ನೋಡಬೇಕು, ಇದು ಮುಂದೆ ಯಶಸ್ವಿ ಆಗಬೇಕು, ಬಹುಕಾಲಕ್ಕೆ ಬಾಳಬೇಕು ಅಂತ ಹೇಳಿ ಸಂತೋಷದಿಂದ ನಮ್ಮನ್ನು ಇಲ್ಲಿ ಏನು ಬರಮಾಡಿಕೊಂಡಿದ್ದೀರಿ, ನಿಮಗೆ ನಾನು ಮೊದಲು ಕೃತಜ್ಞತೆಗಳೆಲ್ಲ ಸಲ್ಲಿಸ್ತಾ ಇದ್ದೇನೆ. ಯಾಕೆಂದರೆ ಇದು ಆದಿ ಕಲೆ. ಬಹುಭಾಗ ನಮ್ಮ ಅವಿದ್ಯಾವಂತರು ಇರ್ತಕ್ಕಂಥ ಸಂದರ್ಭದಲ್ಲಿ ವಿದ್ಯೆ ಇಲ್ಲದೇ ಇದ್ರೂ ಕೂಡ ಕಥಾ ಮೂಲಕವಾಗಿ ಅದನ್ನು ಅರಗಿಸಿಕೊಂಡು ಸಮಾಜದಲ್ಲಿ ಭಾವನಾತ್ಮಕವಾಗಿ ಒಬ್ಬ ಮಾನವೀಯತೆಯನ್ನು ಇಟ್ಕೊಂಡು ಬಾಳ್ತಕ್ಕಂಥ ವ್ಯವಸ್ಥೆ ಅವತ್ತಿನ ಕಾಲದಲ್ಲಿ ಇತ್ತು. ಆದರೆ ಇವತ್ತು ಅದು ಅಳಿವಿನ ಅಂಚಿನಲ್ಲಿದೆ. ಸಿನಿಮಾ ಮಾಧ್ಯಮಗಳಲ್ಲಿ ಇದು ಮುಂದೆ ಬರಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಸಂದರ್ಭದಲ್ಲಿ ಇದು ಪುನಃ ಇದು ಅಳಿದು ಹೋಗ್ತಾ ಇರತಕ್ಕಂಥದ್ದು ಇವತ್ತು ಕಾಣ್ತಕ್ಕಂಥ ಒಂದು ನಿರ್ದಿಷ್ಟ. ಯಾಕಂತಂದರೆ ಇದು ಸರ್ಕಾರ ಮನಸ್ಸು ಮಾಡಿದಾಗ ಅದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಾಗ ಇದು ಮುಂದೆ ಇದನ್ನು ಬಾಳಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಾಕೆಂದರೆ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥವ್ರು ನಮ್ಮ ನಿತ್ಯ ಜೀವನದ ಕಷ್ಟ ಸುಖಗಳಲ್ಲಿ ಉಳಿಸ್ಬರ್ತಕ್ಕಂಥದ್ದೇ ಕಷ್ಟ. ಅದರಲ್ಲಿ ಇದನ್ನು ಉಳಿಸ್ಬೇಕಾದ್ರೆ ಬಹಳ ಕಷ್ಟ. ಆದರೆ ನಮ್ಮನ್ನು ಈಗ ಬರಮಾಡಿಕೊಂಡಿರ್ತಕ್ಕಂಥ ನಮ್ಮ ಯಾವ ಶಿವರುದ್ರಪ್ಪನವರು ನಮ್ಮ ದಾವಣಗೆರೆಯಲ್ಲಿ ಇದ್ದಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ
ನಮ್ಮನ್ನೆಲ್ಲ ಕರೆಯಿಸಿಕೊಂಡು ಇದು ನಮ್ಮ ಈ ದಕ್ಷಿಣದಲ್ಲಿ ಉಳಿದಿದೆ, ಉತ್ತರ ಭಾಗದ ಕೆಲ ಭಾಗದಲ್ಲಿ ಇದು ಎಲ್ಲ ಅಳಿದು ಹೋಗ್ತಾ ಇದೆ, ಏನಾದರೂ ಮಾಡಿ ಇದನ್ನು ಉಳಿಸಿ ಅಂತೇಳಿ ಕಲಾವಿದರು ನಮಗೆ ಬಹಳ ಒತ್ತಡ ಹಾಕಿದ್ರಿಂದ ನಾವು ಈ BR ದೇವೇಂದ್ರಪ್ಪನವರು ಹಲ್ವಾಗ್ನವರೇ, ಅವರು ರಾಜ್ಯ ಪ್ರಶಸ್ತಿ ಪಡೆದಿರ್ತಕ್ಕಂಥವರು, ಮತ್ತು ಹಲ್ವಾಗ್ನಲ್ಲಿ ಹುಟ್ಟಿರ್ತಕ್ಕಂಥ ಪತ್ತಾರಿ ವೀರಪ್ಪನವರು ಕೂಡ ಯಕ್ಷಗಾನದಲ್ಲಿ ತಮ್ಮ ಜೀವನದುದ್ದಕ್ಕೂ ಸಾಧಿಸಿರ್ತಕ್ಕಂಥವರು. ಅವರೆಲ್ಲರೂ ಒಳ್ಳೆ ಹೋದ್ರಿ. ಈಗ ಅವರ ನಂತರ ಅವರಲ್ಲಿ ಕೆಲಸ ಮಾಡ್ತಕ್ಕಂಥ ನಾನು ಕೂಡ ಈಗ 75-76 ವರ್ಷದಲ್ಲಿ ಇದ್ದೇನೆ. ಇದು ನಾನು ಏನಾದರೂ ಮಾಡಿದ್ರೆ ಉಳಿಸ್ಬೇಕಂತೇಳಿ ಅವರು ಒತ್ತಡ ಹಾಕಿದ್ದಕ್ಕೆ ಹೊಸ ಯುವಕರನ್ನೆಲ್ಲ ಒಗ್ಗೂಡಿಸಿ ಅವರಿಗೆ ಉತ್ಸಾಹ ತಂದು ಇದ್ರ ಮುಂದೆ ನಡೆಸ್ಕೊಳ್ಳಿಕ್ಕೆ ಇದನ್ನು ಮಾಡ್ತಾ ಬಂದಿದ್ದೀನಿ. ಇದಕ್ಕೆ ಒಂದು ಅಭ್ಯಾಸ ಬಂದರೆ ಮಾಡಬೇಕು, ಮುಂದೆ ಕಲಿತಕ್ಕಂಥವ್ರಿಗೆ ಕೂಡ ಒಂದು ಅಭ್ಯಾಸ ಬಂದರೆ ಮಾಡಬೇಕು ಅಂತ ಹೇಳಿ ನಾವು ಈ ಸರ್ಕಾರದವರು ನಮಗೇನು ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅದರಲ್ಲಿ ಬರ್ತಕ್ಕಂಥ ಹಣವನ್ನು ಆ ಒಂದು ಅಭ್ಯಾಸ ಬಂದರೆ ಮಾಡಲಿಕ್ಕಾಗಿನ ಜಾಗವನ್ನು ನಾವು ನಿರ್ಮಿಸಿಕೊಂಡು ಈಗ ಸುಮಾರು 1 ಲಕ್ಷ ಬೆಲೆ ಮಾಡ್ತಕ್ಕಂತಹ ಒಂದು ಅಭ್ಯಾಸ ಬಂದರೆ ತಗಡಿನ ಶೆಡ್ ಹಾಕಿ ಮುಂದೆ ಅದಕ್ಕೆ ಏನಾಗ್ತದೆ ದೇವರೇ ಬಲ್ಲ ಮಾಡ್ತಾ ಈ ಮಕ್ಕಳಿಗೆ ಇದನ್ನು ಕಲಿಸ್ತಾ ಬಂದಿದ್ದೀವಿ. ಇದು ಬಹುಕಾಲ ಬಾಳಿ, ಇದು ಮತ್ತು ಉಳಿಲಿ ಅಂತ ಹೇಳ್ತಕ್ಕಂಥ ಒಂದು ನಿಮಗೆಲ್ಲರಿಗೂ ಒಂದು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸಿ ಈ ನಮ್ಮ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ.